ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಬೇಕು ಅಂತ ಡೀಪ್ ಫ್ರೈ ಮಾಡೋದಕ್ಕೆ ನಿಮಗೆ ಮೂಡಿಲ್ವಾ? ಹಾಗಾದರೆ ದಿಸ್ ರೆಸಿಪಿ ಈಸ್ ಫಾರ್ ಯು. ಏರ್ ಫ್ರೈಯರಲ್ಲಿ ಮಾಡಿದ ಬೇಕ್ ನಿಪ್ಪಟ್ಟು, ಕ್ರಂಚಿ, ಟೇಸ್ಟಿ ಆ್ಯಂಡ್ ವೆರಿ ಲೈಟ್ ಆನ್ ದ ಸ್ಟಮಕ್. ಲೆಟ್ ಸ್ಟಾರ್ಟ್ ವಿತ್ ದ ರೆಸಿಪಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ಮೈದಾ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ 1 ಕಪ್ ಅಕ್ಕಿ ಹಿಟ್ಟಿಗೆ ಇನ್ನು ಅರ್ಧ ಕಪ್ ಮೈದಾ ಹಾಕಿ ಮಾಡ್ಬೋದು. ಸೊ ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್, ಖಾರ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ಇದು ಇನ್ಸ್ಟೆಂಟ್ ನಿಪ್ಪಟ್ಟು ರೆಸಿಪಿ, ಸೊ ಹಾಗಾಗಿ ಜಾಸ್ತಿ ಇದಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಉಪ್ಪು, ಇಂಗು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನಿಲ್ಲಿ ಎಳ್ಳು ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು. ಆಮೇಲೆ ಸ್ವಲ್ಪ ಎಣ್ಣೆ ಹಾಗೂ ಅರಿಶಿನ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಜಸ್ಟ್ ಬಿಕಾಸ್ ನಾವು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಡಿ. ಇದಕ್ಕೆ ಸ್ವಲ್ಪ ಎಣ್ಣೆನಲ್ಲೂ ಕೂಡ ಕ್ರಂಚಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು 25 ಗ್ರಾಮ್ಸ್ ಹುರುಗಡಲೆ ಮತ್ತು 25 ಗ್ರಾಮ್ಸ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ಏರ್ ಫ್ರೈಯರಲ್ಲಿ ಮಾಡ್ತಿರೋದ್ರಿಂದ ಇದಕ್ಕೆ ಕರೆಕ್ಟಾಗಿ ಒಂದು ಹದ ಬರಬೇಕಾಗತ್ತೆ. ನೀವು ಹಾಗೆ ತರಿಯಾಗಿ ಮಾಡ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ಕುಕ್ ಆಗಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು ಇದನ್ನು, ಇಲ್ಲ ಅಂತಂದರೆ ಯಾವುದು ಮಿಕ್ಸ್ ಆಗಲ್ಲ. ಒಂದು ಸ್ವಲ್ಪ ಹಾಗೆ ತಿಂದು ನೋಡಿ, ತುಂಬ ಖಾರ ಇದ್ದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಏನಾದರೂ ಹಾಕಿ, ಇಲ್ಲ ಅಂತಂದರೆ ಹಾಗೆ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಚಪಾತಿ ಈ ಥರ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ಥರ ಚೆನ್ನಾಗಿ ಒಂದು ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಕುಕ್ಕಿ ಕಟ್ಟರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕೈಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಸಣ್ಣ ಸಣ್ಣ ಉಂಡೆಯಾಗಿ ನೀವು ಒತ್ಕೋಬೋದು. ಬಟ್ ಇದು ಈಸಿಯಾಗಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನಿಲ್ಲಿ ಕುಕ್ಕಿ ಕಟ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಕುಕ್ಕಿ ಕಟ್ಟರ್ ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಈ ಥರ ಕುಕ್ಕಿ ಕಟ್ಟರ್ ಸಹಾಯದಿಂದ ಮಾಡಿದ್ರೆ ಎಲ್ಲ ನಿಪ್ಪಟ್ಟು ಒಂದೇ ಶೇಪ್ ಬರುತ್ತೆ. ನೀವು ಕೈಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಅದನ್ನು ರೋಲ್ ಮಾಡಿದ್ರೆ ಚೆನ್ನಾಗಿ ಬರ್ದಿರೋ ಚಾನ್ಸಸ್ ಇರುತ್ತೆ, ಮತ್ತು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಕುಕ್ಕಿ ಕಟ್ಟರ್ ಇದ್ದರೆ ಎಲ್ಲ ಈವನ್ನಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ಥರ ಸಪ್ರೇಟಾಗಿ ಒಂದು ಬೇಕಿಂಗ್ ಪೇಪರ್ ಮೇಲೆ ನೀವು ಹಾಕೋಬೇಕು. ಅದನ್ನು ಒಂದು 2ರಿಂದ ಒಂದು 5 ನಿಮಿಷ ಇದನ್ನು ಬಿಡಬೇಕು, ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ. ಆಮೇಲೆ ಅಷ್ಟೊತ್ತಿಗೆ ನೀವು ಏರ್ ಫ್ರೈಯರ್ನ 180 ಡಿಗ್ರೀಸ್ ಫಾರ್ 3 to 5 ಮಿನಿಟ್ಸ್ ನೀವು ಅದನ್ನು ಪ್ರೀ ಹೀಟ್ ಮಾಡಬೇಕಾಗತ್ತೆ. ಪ್ರೀ ಹೀಟ್ ಮಾಡೋದ್ರಿಂದ ಇದು ಚೆನ್ನಾಗಿ ಒಂದು ಟೆಂಪ್ರೇಚರ್ ಬಂದಿರತ್ತೆ. ಸೊ ಆ ಟೆಂಪ್ರೇಚರ್ ಕಮ್ಮಿ ಆಗದೆ ಅದ್ರ ಮೇಲೆ ಈ ಥರ ಬೇಕಿಂಗ್ ಪೇಪರ್ ಹಾಕಿ ಇದನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡಿ ಇದಕ್ಕೆ ಬ್ರಷ್ ಸಹಾಯದಿಂದ ಎಣ್ಣೆನ ಸವರಬೇಕು. ನೀವು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಖಂಡಿತ ಇಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ ವಿತೌಟ್ ಮಚ್ ಆಯಿಲ್. ಮ್ಯಾಕ್ಸಿಮಮ್ ನಾನಿಲ್ಲಿ ಒಂದು 15 ಗ್ರಾಮ್ ಆಯಿಲ್ ಯೂಸ್ ಮಾಡಿದ್ದೀನಿ. ನನಗೆ ಇದರ ಟೋಟಲ್ ಔಟ್ಪುಟ್ ಒಂದು 100 ನಿಪ್ಪಟ್ಟು ಬಂತು. ಸೊ ಇದು ಮಿನಿ ನಿಪ್ಪಟ್ಟಾಗಿರೋದ್ರಿಂದ ನನಗೆ ಈ ಥರ ಔಟ್ಪುಟ್ ಬಂತು. ಸೊ ಏರ್ ಫ್ರೈಯರಲ್ಲಿ ನೀವು ಈ ಥರ ಬೇಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇಲ್ಲಿ 180 ಡಿಗ್ರೀಸಲ್ಲಿ ನೀವು ಪ್ರೀ ಹೀಟ್ ಮಾಡಿ ಆದಮೇಲೆ ಇದನ್ನು 150 ಡಿಗ್ರೀಸ್ ಫಾರ್ 12 ಮಿನಿಟ್ಸ್ ಮಾಡಬೇಕಾಗತ್ತೆ. ಮತ್ತು ತೆಗೆದು ಫ್ಲಿಪ್ ಮಾಡಿ ಇನ್ನೊಂದ್ಸಲಿ ಮತ್ತೆ 150 ಡಿಗ್ರೀಸ್ ಫಾರ್ 8 ಮಿನಿಟ್ಸ್ ಮಾಡಿದ್ರೆ ನಿಮಗೆ ಸಾಕಾಗುತ್ತೆ. ನೋಡಿ ಈ ಥರ ಪರ್ಫೆಕ್ಟಾಗಿ ಡಿಸ್ಕ್ ಥರ ಬಂದಿದೆ. ಈ ಥರ ಒಂದು ಗ್ಲಾಸ್ ಜಾರಲ್ಲಿ ನೀವು ಇಟ್ಟರೆ ಟ್ರಸ್ಟ್ ಮೀ ಒಂದು 15 ಡೇಸ್ ಬರುತ್ತೆ. ಬಟ್ 15 ದಿವಸ ಅಂತೂ ಖಂಡಿತ ಉಳಿಯಲ್ಲ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ನಿಪ್ಪಟ್ಟು ಚಾಟ್ ಕೂಡ ಮಾಡ್ಬೋದು. ಸೊ ಇದೇ ಥರ ರೆಸಿಪೀಸ್ ಬೇಕು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.